ಫ್ರೆಂಡ್ಸ್, ಸೊ ನಮ್ಮ ಮಾರ್ಕೆಟ್ ಅಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕಳೆದ 4 ದಿನ, ಅದು ಸೋಮವಾರ 10th ಜೂನ್ ಇಂದ ಇವತ್ತಿನ ದಿನ 13th ಜೂನ್, ನಿಫ್ಟಿ ಬ್ಯಾಂಕ್ ನಿಫ್ಟಿ ಆಗಲಿ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಕಳೆದ ವೀಕ್ ಅಲ್ಲಿ ಎಲೆಕ್ಷನ್ ರಿಸಲ್ಟ್ ಬಂದಿದ್ದ ದಿನ, ಅದು 4th ಜೂನ್, ನಿಫ್ಟಿ ಬ್ಯಾಂಕ್ ನಿಫ್ಟಿ ಎಲ್ಲ ಹೈಯರ್ ಲೆವೆಲ್ ಇಂದ ಕರೆಕ್ಷನ್ ಆಗಿದ್ದು, ಆ ಕರೆಕ್ಷನ್ ನ 3 ದಿನದಲ್ಲೇ ರಿಕವರಿ ಕಂಡಿದ್ವಿ. ಸೊ ಕಳೆದ ವಾರ ಹೈ ವಾಲಿಟಿಲಿಟಿ ಸೆಷನ್ ಆಗಿತ್ತು. ಆದ್ರೆ ಈ ವಾರ ಜೂನ್ 10th ಮಿಡ್ ಕ್ಯಾಪ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇಂದ, ಜೂನ್ 11th ಫೈನಾನ್ಸ್ ನಿಫ್ಟಿ ಎಕ್ಸ್ಪೈರಿ, ಜೂನ್ 12th ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಹಾಗೂ ಜೂನ್ 13th ನಿಫ್ಟಿ ಎಕ್ಸ್ಪೈರಿ. 4 ದಿನ ಮಾರ್ಕೆಟ್ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಯ್ತು. ಇಲ್ಲಿ ನಮ್ಗೆ ಅಷ್ಟೇನು ಒಳ್ಳೆ ಮೂವ್ಮೆಂಟ್ ಗಳು ಸಿಗ್ಲಿಲ್ಲ. ಇನ್ನು ಶುಕ್ರವಾರ ದಿನ ಮಾರ್ಕೆಟ್ ಅಲ್ಲಿ ಏನಾದ್ರು ಬ್ರೇಕ್ಔಟ್ ಸಿಕ್ಕರೆ ನಾವು ಯಾವ ರೀತಿ ಟ್ರೇಡ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ನಾವು ನಿಫ್ಟಿ ಲೆವೆಲ್ಸ್ ನ ನೋಡೋಣ. ನಿಫ್ಟಿ ಕ್ಲೋಸಿಂಗ್ 23,399 ಹತ್ರ ಬಂದಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಅವರೇಜ್ ಕ್ಲೋಸಿಂಗ್ ನಿಯರ್ ಇಂಡಿಯಾ ಪ್ರೈಸ್ ಅಲ್ಲಿ ಬರ್ತಾ ಇದೆ 398 ಹತ್ರ. ಸೊ ನಿಫ್ಟಿಗೆ ನಾವು ಹೈನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಿಫ್ಟಿ ಗುರುವಾರ ದಿನ ಹೊಸ ಲೈಫ್ ಟೈಮ್ ಹೈ ಮಾಡಿದ್ದು 23,481 ಹತ್ರ. ಹಾಗೂ ನಾವು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು, ನಿಫ್ಟಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ 23,500 ಮೇಲೆ ಹೋದ್ರೆ ಅಲ್ಲಿಂದ ನಾವು ಒಳ್ಳೆ ಅಪ್ ಹಾಗೂ ಶಾರ್ಟ್ ಕವರಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ನಿಫ್ಟಿ ಈ ಲೆವೆಲ್ ಕೆಳಗಡೆ ಓಪನ್ ಆಗಿ ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ತೋರಿಸ್ತು. ಸೊ ನಾವು ಅಗೇನ್ ಶುಕ್ರವಾರ ದಿನ ನಿಫ್ಟಿ 23,480 ಕ್ರಾಸ್ ಆಗಿ 23,500, ಅಲ್ಲಿಂದ ಅನದರ್ 25 ಪಾಯಿಂಟ್ಸ್ ಅಂದ್ರೆ 23,525 ಮೇಲೆ ಒಳ್ಳೆ ಅಪ್ ಮೂವ್ ನ ಹಾಗೂ ಶಾರ್ಟ್ ಕವರಿಂಗ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ 23,500 ಹತ್ರ ಕಾಲ್ ರೇಟರ್ಸ್ ಹೆಚ್ಚಾಗಿದ್ದಾರೆ. ಈ ಲೆವೆಲ್ ಇಂದ ಯಾವುದೇ ಕ್ಷಣದಲ್ಲಿ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಇಲ್ಲಿ ಯಾವುದೇ ಪುಟ್ ಪೊಸಿಷನ್ ತಗೊಳ್ಳಲ್ಲ. ಆದ್ರೆ ನಿಫ್ಟಿ 23,525 ಮೇಲೆ ಇಲ್ಲಿ ನಾವು ಸಿ ಪೊಸಿಷನ್ ನ ತಗೋಬಹುದು. ಇಲ್ಲಿಂದ ಬರೋ 23,650 ಇಂದ 750 ಹಾಗೂ 800 ಲೆವೆಲ್ ಕೂಡ ಹೋಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಬ್ರೇಕ್ಔಟ್ ಸಿಕ್ಕರೆ. ಇಲ್ದಿದ್ರೆ ಅಗೇನ್ ನಿಫ್ಟಿ ಈ ಲೆವೆಲ್ ಇಂದ ಅಂದ್ರೆ 23,500 ಹಾಗೂ ಕೆಳಗಡೆ 23,400 ಈ ಲೆವೆಲ್ ಅಲ್ಲೇ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಗಳಲ್ಲಿ ಯಾವುದೇ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ ಅಂತ ಅನಿಸುತ್ತೆ. ಇನ್ನು ನಿಫ್ಟಿನಲ್ಲಿ ಪ್ರಾಫಿಟ್ ಬುಕಿಂಗ್ ಅಂತ ಬಂದು ನಿಫ್ಟಿ 23,350 ನ ಬ್ರೇಕ್ ಆದ್ರೆ ಇಲ್ಲಿಂದ ಬರೋ ಡೌನ್ ಕೆಳಗಡೆ 23,250 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ರಿಸ್ಕಿ ಟ್ರೇಡರ್ಸ್ ಇಲ್ಲಿ 100 ಪಾಯಿಂಟ್ ಡೌನ್ ಮೂವ್ ಆಗಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಸೊ ಕೆಳಗಡೆ ಬರ್ತಿದ್ದಂಗೆ ನಿಫ್ಟಿಗೆ 23,250 ಇಂದ ಕೆಳಗಡೆ 23,200 ಲೆವೆಲ್ ಇದು ಸಪೋರ್ಟ್ ಝೋನ್ ಆಗಿರುತ್ತೆ. ಇದು ನಿಫ್ಟಿಯ 10 ಡೇ ಮೂವಿಂಗ್ ಆವರೇಜ್ ಲೆವೆಲ್ ಆಗಿದೆ. ಈ ಲೆವೆಲ್ ಹತ್ರ ಬಂದು ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿ ಆಗ್ಬೋದು 23,200 ಇಂದ 250 ಲೆವೆಲ್. ಈ ಲೆವೆಲ್ ಅಲ್ಲಿ ಸಿಕ್ಕರೆ ಕೆಳಗಡೆ 23,170 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಇನ್ನು 23,200 ಕೆಳಗಡೆ ನಿಫ್ಟಿ ವೀಕ್ ಆಗೋ ಚಾನ್ಸಸ್ ಇದೆ. 23,170 ಏನಾದ್ರು ಬ್ರೇಕ್ ಆಗಿ ಹೋದ್ರೆ ಕೆಳಗಡೆ 23,000 ಆಗ ನಾವು ನಿನ್ನೆ ಲೆವೆಲ್ ಹೇಳಿದಂಗೆ 22,900 ಲೆವೆಲ್ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಅದೇ 23,200 ಹತ್ರದಿಂದ ರಿವರ್ಸಲ್ ಕಾಣ್ತಾ ಇದ್ರೆ ಇಲ್ಲಿ ಸಿ ಪೊಸಿಷನ್ ನ ತಗೋಬಹುದು. ಸೊ ಈ ರೀತಿ ನಾವು ನಿಫ್ಟಿನಲ್ಲಿ 14 ಜೂನ್ ಟ್ರೇಡ್ ಮಾಡೋಣ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿ ಕೂಡ ನಿಫ್ಟಿ ರೀತಿನೇ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕ್ಲೋಸಿಂಗ್ ಲೆವೆಲ್ ನ ಮಾರ್ಕ್ ಮಾಡ್ಕೊಂಡ್ರೆ ಇದು 49,846 ಹತ್ರ ಬರ್ತಾ ಇದೆ. ಹಾಗೂ ಬ್ಯಾಂಕ್ ನಿಫ್ಟಿಗೆ ಇಮಿಡಿಯೇಟ್ ಸಪೋರ್ಟ್ 49,750 ಬರ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ನಮ್ಗೆ 49,750 ಇದ್ರ ಮೇಲೆ ಯಾವುದೇ ಲೆವೆಲ್ ಅಲ್ಲಿ ಓಪನ್ ಆದ್ರೆ ಕೂಡ ನಾವು ಇಲ್ಲಿ ಸಿ ಪೊಸಿಷನ್ಸ್ ನ 49,750 ಹತ್ರ ಸ್ಟಾಪ್ ಲಾಸ್ ಇಟ್ಕೊಂಡು ತಗೋಬಹುದು. ಇಲ್ಲಿಂದ ಬರೋ ರಿಕವರಿ ಬ್ಯಾಂಕ್ ನಿಫ್ಟಿ 50,250 ಹತ್ರ ಬರುತ್ತೆ. ಇನ್ನು 250 ಕೂಡ ಕ್ರಾಸ್ ಆಗಿ 50,300 ಇಮಿಡಿಯೇಟ್ ರೆಸಿಸ್ಟೆನ್ಸ್ ಕೂಡ ಕ್ರಾಸ್ ಆದ್ರೆ ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ಬ್ಯಾಂಕ್ ನಿಫ್ಟಿನ 50,800 ಲೆವೆಲ್ ಹತ್ತತ್ರದವರೆಗೂ ಹೋಗೋ ಚಾನ್ಸಸ್ ಇದೆ. ಸೊ 50,800 51,000 ಕೂಡ ನಾವು ನೋಡೋ ಚಾನ್ಸಸ್ ಇದೆ.
ಇನ್ನು ಬ್ಯಾಂಕ್ ನಿಫ್ಟಿ 49,750 ಕೆಳಗಡೆ ರಿಸ್ಕಿ ಟ್ರೇಡರ್ಸ್ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಡೌನ್ 200 ಪಾಯಿಂಟ್ಸ್ ಅದು 49,550 ಅಥವಾ 500 ಲೆವೆಲ್ ವರೆಗೆ ನಾವು ನೋಡಬಹುದಾಗಿದೆ. ಹಾಗೂ 49,500 ಏನಾದ್ರೂ ಬ್ರೇಕ್ ಆಯ್ತು ಅಂತಂದ್ರೆ ಇನ್ನೂ ಹೆಚ್ಚಿನ ಕರೆಕ್ಷನ್ ಅರೌಂಡ್ 600 to 800 ಪಾಯಿಂಟ್ಸ್ ನೋಡೋ ಚಾನ್ಸಸ್ ಇದೆ. ಸೊ ನಾವು ಬ್ಯಾಂಕ್ ನಿಫ್ಟಿ ಕೂಡ ಈ ಲೆವೆಲ್ಸ್ ಶುಕ್ರವಾರ ದಿನ ಟ್ರೇಡ್ ಮಾಡೋಣ. ಇನ್ನು ಬ್ಯಾಂಕ್ ನಿಫ್ಟಿ ಕಳೆದ 3-4 ದಿನದ ರೀತಿಯ ಸೈಡ್ ವೇಸ್ ಹೋಗ್ತಾ ಇದ್ರೆ ಅಲ್ಲಿ ನಮ್ಮ ಪ್ರೀಮಿಯಂ ಡಿಕೆ ಆಗೋ ರಿಸ್ಕ್ ಇರುತ್ತೆ. ಅದೇ ನಾವು 49,750 800 ಮೇಲೆ ಕಾಲ್ ಪೊಸಿಷನ್ಸ್ ಇದೆ, ಯಾವುದೇ ಸಮಯದಲ್ಲಿ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಪ್ರೀಮಿಯಂ ಡಿಕೆ ರಿಸ್ಕ್ ನ ತಗೊಂಡು ನಾವು ಶುಕ್ರವಾರ ದಿನ ಬ್ಯಾಂಕ್ ನಿಫ್ಟಿ ನಲ್ಲಿ 49,750 ಮೇಲೆ ಕಾಲಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಡ್ತಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಸೊ ಇಷ್ಟ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೆ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.